ತುಮಕೂರಲ್ಲಿ ಓದ್ಕೊಂಡಿದ್ದೆ ಸರ್. BCA ಮಾಡ್ಕೊಂಡು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಿದ್ದ ಕೆಲ್ಸಕ್ಕೆ ಬಂದು ಈ ಬೆಂಗಳೂರಿಗೆ ಯಾವುದೋ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೆ ಸರ್. ಮನೇಲಿ ಇವಾಗ ಮನೆ ಒಂದು 10 ಲಕ್ಷ ಖರ್ಚು ಮಾಡಿ ಮನೆ ಹಳೆ ಮನೆಯಾಗಿತ್ತು. ಮನೆಯೆಲ್ಲ ಇವಾಗ ರೆಡಿ ಮಾಡಿಸಿ ಮದುವೆ ಮಾಡೋಕ್ಕೆ ಮನೇಲಿ ಹೆಣ್ಣು ನೋಡ್ತಾ ಇದ್ರು ಸರ್. ಇವಾಗ ಇದೇನೋ ಲವ್ ಸ್ಟೋರಿ ಯಾರಿಗೂ ಏನೋ ಗೊತ್ತಿಲ್ಲ ಸರ್. ಇದೇನೋ ಈ ಹುಡುಗಿ ಯಾರೋ ಹಿಂದೆ ಬಿದ್ದು ಈ ಬಂದು ಇವನ್ನ ಹಂಗೆ ಮಾಡಿ ಏನೋ ಕೊಲೆ ಮಾಡಿದ್ದಾರೆ ಸರ್. ಏನು ಹೇಳ್ತೀರಾ ಸರ್? ಈಗ ನ್ಯಾಯಕ್ಕೆಲ್ಲ ಎಷ್ಟೊಂದು ಜನ ಸೇರಿದ್ದೀರಾ, ಊರವರೆಲ್ಲ ಬಂದಿದ್ದೀರಾ? ಹೌದು ಸರ್, ಊರವರೆಲ್ಲ ಬಂದಿದ್ದು ಸರ್. ಇದೇನು ಅನ್ನೋದು ಕಣ್ಣೆ ಆಗತ್ತಂತ ನಾವು ಅಲ್ಲ, ಈಗ ನಿಮ್ಮ ಹುಡುಗ ಬಾಡಿ ತಗೊಂಡೋಗಲ್ಲ ಸರ್. ನ್ಯಾಯ ಸಿಗ್ಬೇಕು, ಬಾಡಿ ತಗೊಂಡೋಗ್ಬೇಕು ನಾವು. ಇದೇನೋ ಇಲ್ಲೇನೋ ನಡೀತಾ ಐತೆ ಸರ್. ಇವರೆಲ್ಲ ಭಯಂಕರ ನಡೀತಾ ಐತೆ ಸರ್. ಅಣ್ಣ ಸುಮ್ಮನೆ ಯಾರು ಇಲ್ಲಿ ನಮ್ಗೇನು ಮಾಹಿತಿನೇ ಕೊಡ್ತಾ ಇಲ್ಲ. ಒಬ್ಬ ಹುಡುಗಿ ಕೈ ಕಾಲು ಕಟ್ಟಿ ಅವನ್ನ ಕೊಲೆ ಮಾಡೋಕ್ಕೆ ಸಾಧ್ಯ ಸರ್. ಒಬ್ಬ ಹುಡುಗ ನೋಡಿರೋ ಬಲಾಡಿ ಇದ್ದ, ಎತ್ತಿರೋ ಹುಡುಗ ವೀಕರಿಲ್ಲ ಅಂತ ಹುಡುಗನ ಕಾಲು ಕಟ್ಟಿ ಸಿಮೆಂಟ್ ಬೆಂಕಿ ಕ್ಷಣ ತನಕ ಅವನೇನು ವೇಕೊಂಡಿದ್ದ ಸರ್. ಇವ್ರೇನೋ ಅವಳೇ ಹಂಗೆ ಮಾಡಿದ್ದು, ಕೈ ಕಾಲು ಕಟ್ಟಿಸಿ ಹಿಂಗೆ ಹಿಡ್ಕೊಂಡ ಯಾವುದೋ ಧಾರಾವಾಹಿಗೆ ಸೀರಿಯಲ್ ಬರ್ತಲ್ಲ ಆ ಥರ ಮಾಡಿದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಹುಡುಗಿರ ಅಪ್ಪ ಅಮ್ಮ ಯಾರು ಇಲ್ಲಿದ್ದಾರಾ? ಅಪ್ಪ ಐತೆ ಸರ್. ಯಾವ ಹುಡುಗಿದು? ಹುಡುಗಿದ್ ಗೊತ್ತಿಲ್ಲ ಸರ್. ಹುಡುಗಿನ ಕ್ಯಾರೆಕ್ಟರ್ ಗೊತ್ತಿಲ್ಲ ಸರ್ ನಮಗೇನು. ನಾವಲ್ಲಿ ಊರಲ್ಲಿ ಹೆಣ್ಣು ನೋಡ್ತಾ ಇದ್ವಿ ಹುಡುಗ ನಮ್ಮ ಇದರಲ್ಲಿ. ಹುಡುಗಿ ಯಾರು ಏನು ಅಂತ ಏನು ನಾವು ಹುಡುಗನೂ ಹೇಳ್ಕೊಂಡ್ರಲ್ಲ, ಇವ್ರು ಹೆಣ್ಣು ನೋಡ್ತೀವಿ ಅಂತ ನೋಡ್ರಿ ಅಂತ ಅವನು ಹೇಳಿದ್ದೆ ಸರ್.